ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ನಾವು ಕೆಮಿಸ್ಟ್ರಿಯ ಬ್ಲೂ ಪ್ರಿಂಟ್ ಮತ್ತು ಪಾಸಿಂಗ್ ಪ್ಯಾಕೇಜ್ಗಳನ್ನು ಡಿಸ್ಕಷನ್ನ ಮಾಡಿದ್ದೇವೆ. ಇಂದಿನ ವಿಡಿಯೋದಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ನೇಮ್ಡ್ ರಿಯಾಕ್ಷನ್ಸ್ಗಳನ್ನು ಡಿಸ್ಕಷನ್ನ ಮಾಡ್ತಾ ಇದ್ದೇವೆ. ನೀವಿಲ್ಲಿ ನೋಡಬಹುದು ಬಹಳಷ್ಟು ನೇಮ್ಡ್ ರಿಯಾಕ್ಷನ್ಸ್ಗಳಿದೆ. ಇವುಗಳನ್ನ ನೋಡಿ ನಮಗೆ ಗಾಬರಿ ಆಗಿಬಿಡುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯ ಗೊಂದಲಗಳನ್ನು ಗಾಬರಿಯನ್ನು ಮಾಡಿಕೊಳ್ಳುವಂಥದ್ದು ನೆಸೆಸಿಟಿ ನಮಗೆ ಇರೋದಿಲ್ಲ. ಕಾರಣ ಅಷ್ಟೇ, ನೀವು ಇಲ್ಲಿ ಯಾವ ರಿಯಾಕ್ಟೆಂಟು ಯಾವ ರಿಯೇಜೆಂಟನ್ನು ಯೂಸ್ ಮಾಡ್ತಾ ಇದ್ದೀವಿ ಮತ್ತು ಅದು ಯಾವ ರಿಯಾಕ್ಷನ್ಗೆ ಸಂಬಂಧಪಟ್ಟಿರೋದು ಅನ್ನೋದನ್ನು ನೆನಪಿಟ್ಕೊಂಡ್ರೆ ಅಷ್ಟೇ ಸಾಕಾಗತ್ತೆ. ನಿಮಗೆ ಇಲ್ಲಿ ಯಾವುದೇ ರೀತಿಯ ಮೆಕ್ಯಾನಿಸಮ್ಸ್ಗಳನ್ನು ಬರೀರಿ ಅಂತ ಕೇಳೋದಿಲ್ಲ. ಮೊದಲನೇದಾಗಿ ನೀವು ನೋಡಬಹುದು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಈ ರಿಯಾಕ್ಷನ್ದಲ್ಲಿ ನಾವು ಎನಿಲಿನ್ ತಗೊಳ್ತೇವೆ. ಅದನ್ನು ಸೋಡಿಯಂ ನೈಟ್ರೈಟ್ ಮತ್ತು HCl ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಇಲ್ಲಿ HN ಪ್ರೊಡ್ಯೂಸ್ ಆಗುತ್ತೆ. ಇದರಿಂದ ನಮಗೆ ಇಲ್ಲಿ ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ಈ ಪ್ರೊಸೆಸನ್ನು ಡೈಅಜೋಟೈಸೇಷನ್ ಅಂತ ಕರೀತೇವೆ. ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡನ್ನು ಕ್ಯುಪ್ರಸ್ ಕ್ಲೋರೈಡ್ ಜೊತೆ ಹಾಗೂ ಕ್ಯುಪ್ರಸ್ ಬ್ರೋಮೈಡ್ ಜೊತೆ ರಿಯಾಕ್ಟ್ ಮಾಡಿದರೆ ಕ್ಲೋರೋಬೆಂಜಿನ್ ಬ್ರೋಮೋಬೆಂಜಿನ್ ಬರುತ್ತೆ. ಈ ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡ್ನ ಇಟ್ಕೊಂಡು ಬಹಳಷ್ಟು ರೀತಿಯ ಪ್ರಾಡಕ್ಟ್ಗಳನ್ನು ಪ್ರೊಡ್ಯೂಸ್ ಮಾಡ್ಬೋದು. ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡನ್ನು ಪೊಟ್ಯಾಷಿಯಂ ಅಯೋಡೈಡ್ ಜೊತೆ ರಿಯಾಕ್ಟ್ ಮಾಡಿದರೆ ಅಯೋಡೋಬೆನ್ಝಿನ್ ಬರುತ್ತೆ. ಅದೇ ರೀತಿ ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದರೆ ಫಿನಾಲ್ಸ್ ಬರುತ್ತೆ. ಫ್ಲೋರೋಬೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಟೆಟ್ರಾಫ್ಲೋರೋ ಬೆಂಜಿನ್ ಡೈಜೋನಿಯಂ ಸಾಲ್ಟ್ ನಮಗೆ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ಹೀಟ್ ಮಾಡಿದರೆ ಫ್ಲೋರೋಬೆಂಜಿನ್ ಬರುತ್ತೆ. ಈ ರಿಯಾಕ್ಷನ್ನ ಬಾಲ್ಜ್ ಸ್ಕೈಮನ್ ರಿಯಾಕ್ಷನ್ ಅಂತ ಕರೀತೇವೆ. ಹಾಗೆ ನೀವು ನೈಟ್ರೋಬೆಂಜಿನ್ ಕೂಡ ಪ್ರಿಪೇರ್ ಮಾಡಬಹುದು. ನೆಕ್ಸ್ಟ್ ರಿಯಾಕ್ಷನ್ ನೋಡೋದಾದರೆ ಗೆಟರ್ಮನ್ ರಿಯಾಕ್ಷನ್. In this reaction, aniline react with mixture of sodium nitrite and HCl gives benzene diazonium chloride, which further react with copper in presence of hydrogen halide that forms halobenzene. Next reaction, Markovnikov addition reaction. ಇದು ತುಂಬ ಸಿಂಪಲ್ ಆಗಿರುವಂಥ ರಿಯಾಕ್ಷನ್. When unsymmetrical alkene is treated with hydrogen halide. ಇಲ್ಲಿ ನೀವು ಒಂದು ಅಲ್ಕೀನ್ ತಗೊಳ್ತೀರಾ, ಅದನ್ನು ನೀವು HCl ಅಥವಾ HBr ಅಥವಾ ನೀವು HI ಜೊತೆ ರಿಯಾಕ್ಟ್ ಮಾಡ್ತೀರಾ. ರಿಯಾಕ್ಟ್ ಮಾಡಿದಾಗ ನಮಗೆ ಎರಡು ರೀತಿಯ ಪ್ರಾಡಕ್ಟ್ಗಳು ಬರುತ್ತೆ. ಒಂದು ಮೇಜರ್ ಆಗಿರುತ್ತೆ, ಇನ್ನೊಂದು ಮೈನರ್ ಪ್ರಾಡಕ್ಟ್ ಆಗಿರುತ್ತೆ. ಮೇಜರ್ ಮತ್ತು ಮೈನರ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹೇಳಿದರೆ, ಈ HXನಲ್ಲಿ ಈ ಹೈಡ್ರೋಜನ್ನ ನೀವು ಈ ಅಲ್ಕೀನಲ್ಲಿರುವಂಥ ಕಾರ್ಬನ್ಗೆ ಅಟ್ಯಾಚ್ ಮಾಡಬೇಕು. ಯಾವ ಕಾರ್ಬನ್ನಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಹೈಡ್ರೋಜನ್ ಆಟಮ್ ಇರುತ್ತೆ ಅಲ್ಲಿ ನೀವು ಈ ಹೈಡ್ರೋಜನ್ನ ಅಟ್ಯಾಚ್ ಮಾಡಬೇಕು. ಯಾವ ಕಾರ್ಬನ್ನಲ್ಲಿ ಹ್ಯಾಲೋಜನಿನ ಸಂಖ್ಯೆ ಕಡಿಮೆ ಇರುತ್ತೆ ಅಲ್ಲಿ ನೀವು ಅದನ್ನು ಅಟ್ಯಾಚ್ ಮಾಡಬೇಕು. ಆಗ ನಿಮಗೆ ಅದು ಮೇಜರ್ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಇನ್ನೊಂದು ಮೈನರ್ ಪ್ರಾಡಕ್ಟ್ ಆಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ನೋಡೋದಾದರೆ ಆ್ಯಂಟಿ ಮಾರ್ಕೋನಿಕಾಫ್ ಅಡಿಷನ್ ರಿಯಾಕ್ಷನ್. ಈ ರಿಯಾಕ್ಷನ್ ಆಗಬೇಕು ಅಂತ ಹೇಳಿದ್ರೆ ನಮಗೆ ನೆಸೆಸಿಟಿ ಇರುವಂಥ ರಿಯೇಜೆಂಟ್ ಯಾವುದು ಅಂದರೆ HBr ಆ್ಯಂಡ್ ಪೆರಾಕ್ಸೈಡ್. ಈ ರಿಯಾಕ್ಷನನ್ನು ನಾವು ಪೆರಾಕ್ಸೈಡ್ ಇಫೆಕ್ಟ್ ಅಂತಲೂ ಕರೀತೇವೆ. ಇದು ತುಂಬ ಸಿಂಪಲ್ ರಿಯಾಕ್ಷನ್ ಆಗಿದೆ. ಇದರಲ್ಲಿ ನಾವು ಅಲ್ಕೀನ್ನ ತಗೊಳ್ಬೇಕು, ಅದನ್ನು ನಾವು HBr ಜೊತೆ ರಿಯಾಕ್ಟ್ ಮಾಡಬೇಕು ಇನ್ ಪ್ರೆಸೆನ್ಸ್ ಆಫ್ ಪೆರಾಕ್ಸೈಡ್. ನಾನಿಲ್ಲಿ ಹೈಡ್ರೋಜನ್ ಪೆರಾಕ್ಸೈಡನ್ನು ತಗೊಳ್ತೇನೆ. ಈ ಹೈಡ್ರೋಜನ್ನು ನಾವು ಅಲ್ಕೀನಲ್ಲಿ ಅಟ್ಯಾಚ್ ಮಾಡಬೇಕು. ಆ ಅಲ್ಕೀನಲ್ಲಿ ಯಾವ ಕಾರ್ಬನ್ನಲ್ಲಿ ಹೈಡ್ರೋಜನ್ನ ಸಂಖ್ಯೆ ಕಡಿಮೆ ಇರುತ್ತೆ ಅಲ್ಲಿ ನೀವು ಹೈಡ್ರೋಜನ್ನ ಅಟ್ಯಾಚ್ ಮಾಡಿ, ಯಾವ ಕಾರ್ಬನ್ನಲ್ಲಿ ಹೈಡ್ರೋಜನ್ನ ಆಟಮ್ಸ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ನೀವು ಹ್ಯಾಲೋಜನ್ನ Brನ ಅಟ್ಯಾಚ್ ಮಾಡಿದರೆ ಮುಗೀತು, ನಿಮಗೆ ಅದು ಮೇಜರ್ ಪ್ರಾಡಕ್ಟ್ ಆಗಿ ಸಿಗುತ್ತೆ. ನೀವಿಲ್ಲಿ ನೋಡ್ಬೋದು, ಒಂದು ಮೇಜರ್ ಪ್ರಾಡಕ್ಟ್, ಇನ್ನೊಂದು ಮೈನರ್ ಪ್ರಾಡಕ್ಟ್ ನಮಗೆ ಸಿಗುತ್ತೆ. ಈಗ ಒಂದು ವೇಳೆ ನಾವೇನಾದರೂ ಅಲ್ಕೀನ್ ಇದೆ ಅದ್ರ ಜೊತೆ HCl ಅಥವಾ HIನ ಯೂಸ್ ಮಾಡಿದರೆ ಪ್ರೆಸೆನ್ಸ್ ಆಫ್ ಪೆರಾಕ್ಸೈಡ್ ನಮಗೆ ಇಲ್ಲಿ ಮೇಜರ್ ಪ್ರಾಡಕ್ಟ್ ಆಗಿ
ಇದು ಬರುತ್ತೆ. ಇದು ಮಾರ್ಕಾನಿಕ್ ಆಫ್ ಎಡಿಷನ್ ರೂಲನ್ನು ಫಾಲೋ ಮಾಡುತ್ತೆ. ಆಗ ನಿಮಗೆ ಇದು ಮೇಜರ್ ಪ್ರಾಡಕ್ಟ್ ಆಗಿ ಸಿಗುತ್ತೆ. Anti-Markovnikov addition reaction follows the free radical mechanism. ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್. ಮೊದಲನೇದಾಗಿ ಫಿಂಕಲ್ಸ್ಟೀನ್ ರಿಯಾಕ್ಷನ್. ಇದರಲ್ಲಿ ನಾವು ಅಲ್ಕೈಲ್ ಅಯೋಡೈಡನ್ನು ಫಾರ್ಮ್ ಮಾಡ್ತೇವೆ. ರಿಯೇಜೆಂಟ್ ಅಂತ ಇದ್ದರೆ ಸೋಡಿಯಂ ಅಯೋಡೈಡ್ ಇರುತ್ತೆ ಮತ್ತು ಅಲ್ಕೈಲ್ ಕ್ಲೋರೈಡ್ ಅಥವಾ ಬ್ರೋಮೈಡ್ RCl ಆರ್ RBr ಇದನ್ನು ಯೂಸ್ ಮಾಡ್ಕೊಳ್ತೇವೆ. ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಡ್ RI ಯೂಸ್ ಆಗುತ್ತೆ. ಸ್ವ್ಯಾಟ್ಸ್ ರಿಯಾಕ್ಷನ್ ಅಂತ ಬಂದರೆ ಈ ರಿಯಾಕ್ಷನ್ದಲ್ಲಿ ನಾವು ಅಲ್ಕೈಲ್ ಫ್ಲೋರೈಡ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತೇವೆ. ಮಿಥೈಲ್ ಕ್ಲೋರೈಡ್ ಮತ್ತು ಮಿಥೈಲ್ ಬ್ರೋಮೈಡನ್ನು ಸಿಲ್ವರ್ ಫ್ಲೋರೈಡ್ ಅಥವಾ ಮರ್ಕ್ಯುರಿಕ್ ಫ್ಲೋರೈಡ್ ಅಥವಾ ಕೋಬಾಲ್ಟ್ ಫ್ಲೋರೈಡ್ ಅಥವಾ ಆ್ಯಂಟಿಮನಿ ಫ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಇಲ್ಲಿ ಅಲ್ಕೈಲ್ ಫ್ಲೋರೈಡ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಥವಾ ಎಲಿಮಿನೇಷನ್ ರಿಯಾಕ್ಷನ್. ಈ ರಿಯಾಕ್ಷನ್ದಲ್ಲಿ ನಾವು ಆಲ್ಕೋಹಾಲಿಕ್ KOHನ ಯೂಸ್ ಮಾಡ್ತೇವೆ. ಇದು ಒಂದು ಡಿಹೈಡ್ರೋ ಹ್ಯಾಲೋಜಿನೇಟಿಂಗ್ ರಿಯೇಜೆಂಟ್. ಅಂದರೆ ಇದು HXನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ರಿಯಾಕ್ಷನ್ದಲ್ಲಿ ನೀವು ನೋಡ್ಬೋದು ಸಿಂಗಲ್ ಬಾಂಡ್ ಇರುವಂಥದ್ದು ಡಬಲ್ ಬಾಂಡ್ ಆಗಿ ಕನ್ವರ್ಟ್ ಆಗಿದೆ. ಸ್ಯಾಚುರೇಟೆಡ್ ಕಂಪೌಂಡ್ ಈಸ್ ಕನ್ವರ್ಟೆಡ್ ಇಂಟು ಅನ್ಸ್ಯಾಚುರೇಟೆಡ್ ಕಂಪೌಂಡ್. ಈ ರಿಯಾಕ್ಷನ್ ಆಗಲಿಕ್ಕೆ ನಮಗೆ ಬಹಳಷ್ಟು ಎನರ್ಜಿ ಬೇಕಾಗತ್ತೆ. ಅದಕ್ಕಾಗಿ ಇದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿದೆ. 2-ಬ್ರೋಮೋಪೆಂಟೇನನ್ನು ಆಲ್ಕೋಹಾಲಿಕ್ KOH ಜೊತೆ ಟ್ರೀಟ್ ಮಾಡ್ತಾ ಇದ್ದೀರಾ, ನಮಗೆ ಒಂದು ಮೇಜರು ಒಂದು ಮೈನರ್ ಪ್ರಾಡಕ್ಟ್ ಸಿಗುತ್ತೆ. ಇದನ್ನು ನೀವು ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಈ ಕಾರ್ಬನ್ನಿಗೆ ಅಟ್ಯಾಚ್ ಆಗಿರುವಂಥ ಹೆಲೋಜನ್ ಆಲ್ಫಾ ಕಾರ್ಬನ್ ಅಂತ ಕರಿತೀರಾ. ಅದರ ಅಕ್ಕಪಕ್ಕದಲ್ಲಿರುವ ಕಾರ್ಬನ್ಗಳನ್ನು ಬೀಟಾ ಕಾರ್ಬನ್ ಅಂತ ಕರಿತೀರಾ. ಈ ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ದಲ್ಲಿ ನೀವು ಹೈಡ್ರೋಜನ್ ಆಟಮನ್ನು ರಿಮೂವ್ ಮಾಡಬೇಕು ಬೀಟಾ ಕಾರ್ಬನ್ನಿಂದ. ಯಾವ ಬೀಟಾ ಕಾರ್ಬನ್ನಲ್ಲಿ ಹೈಡ್ರೋಜನ್ನಿನ ಸಂಖ್ಯೆಗಳು ಕಡಿಮೆ ಇರುತ್ತಲ್ವ ಅಲ್ಲಿಂದ ನೀವು ಹೈಡ್ರೋಜನ್ನ ರಿಮೂವ್ ಮಾಡಬೇಕು ಮತ್ತು ಆಲ್ಫಾ ಕಾರ್ಬನ್ನಿಂದ ಹ್ಯಾಲೋಜನ್ನ ರಿಮೂವ್ ಮಾಡಬೇಕು. ಅದು ನಿಮಗೆ ಮೇಜರ್ ಪ್ರಾಡಕ್ಟ್ ಆಗಿ ಕನ್ಸಿಡರ್ ಮಾಡ್ಕೊಳ್ತೀರಾ. ಇನ್ನೊಂದನ್ನು ಮೈನರ್ ಪ್ರಾಡಕ್ಟ್ ಆಗಿ ಕನ್ಸಿಡರ್ ಮಾಡ್ತೀರಾ. ಇದನ್ನು ನೀವು ಹಾಫ್ಮನ್ ಪ್ರಾಡಕ್ಟ್ ಅಂತ ಕರಿತೀರಾ. ಇದನ್ನು ನೀವು ಸೆಡ್ಸೆಫ್ ಪ್ರಾಡಕ್ಟ್ ಅಂತ ಕರಿತೀರಾ. ನೆಕ್ಸ್ಟ್ ರಿಯಾಕ್ಷನ್ ವರ್ಡ್ಸ್ ರಿಯಾಕ್ಷನ್. ಅಲ್ಕೈಲ್ ಹ್ಯಾಲೈಡನ್ನು ತಗೊಂಡು ನೀವು ಸೋಡಿಯಂ ಮೆಟಲ್ ಜೊತೆ ಟ್ರೀಟ್ ಮಾಡಬೇಕು. ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ನಿಮಗೆ ಇಲ್ಲಿ ಹೈಡ್ರೋಕಾರ್ಬನ್ಸ್ ಆಲ್ಕೇನ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಟೆರ್ಷರಿ ಅಲ್ಕೈಲ್ ಹ್ಯಾಲೈಡನ್ನು ಯೂಸ್ ಮಾಡಿದರೆ ಅದು ಅಲ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ನೋಡೋದಾದರೆ ಫಿಟ್ಟಿಂಗ್ ರಿಯಾಕ್ಷನ್. ಈ ಫಿಟ್ಟಿಂಗ್ ರಿಯಾಕ್ಷನ್ದಲ್ಲಿ ನಾವು 2 ಅರೈಲ್ ಹ್ಯಾಲೈಡನ್ನು ತಗೊಳ್ತೇವೆ, ಸೋಡಿಯಂ ಮೆಟಲ್ ಜೊತೆ ರಿಯಾಕ್ಟ್ ಮಾಡ್ತೇವೆ. ಡೈಫಿನೈಲ್ ಆರ್ ಬೈಫಿನೈಲ್ ನಮಗೆ ಪ್ರೊಡ್ಯೂಸ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು 2 ಬೆಂಜಿನ್ಗಳ ಮಧ್ಯೆ ಒಂದು ಸಿಂಗಲ್ ಬಾಂಡ್ ಇರುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ವರ್ಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್. ಈ ರಿಯಾಕ್ಷನ್ದಲ್ಲಿ ನಾವು ಒಂದು ಅಲ್ಕೈಲ್ ಹ್ಯಾಲೈಡನ್ನು ತಗೊಳ್ತೇವೆ, ಇನ್ನೊಂದನ್ನು ನಾವು ಅರೈಲ್ ಹ್ಯಾಲೈಡನ್ನು ತಗೊಳ್ತೇವೆ. ಸೇಮ್ ಸೋಡಿಯಂ ಮೆಟಲ್ ಇರುತ್ತೆ, ಡ್ರೈ ಈಥರ್ ಇರುತ್ತೆ. ಇಲ್ಲಿ ನಮಗೆ ಅಲ್ಕೈಲ್ ಅರೀನ್ ಪ್ರೊಡ್ಯೂಸ್ ಆಗುತ್ತೆ. ಎಕ್ಸಾಂಪಲ್ ನೋಡೋದಾದರೆ ಮಿಥೈಲ್ ಕ್ಲೋರೈಡ್ ರಿಯಾಕ್ಟ್ ವಿತ್ ಕ್ಲೋರೋಬೆಂಜಿನ್ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಮೆಟಲ್ ದಟ್ ಫಾರ್ಮ್ಸ್ ದಿ ಟಾಲ್ವಿನ್ ಆಸ್ ಅ ಮೇಜರ್ ಪ್ರಾಡಕ್ಟ್. ನೀವು ಯಾವಾಗಲೂ ನೇಮ್ಡ್ ರಿಯಾಕ್ಷನ್ಸ್ಗಳನ್ನ ಬರೀಬೇಕಾದ್ರೆ ಅದರ ಜನರಲ್ ಈಕ್ವೇಷನ್ ಮತ್ತು ಒಂದು ಎಕ್ಸಾಂಪಲ್ಸ್ಗಳನ್ನ ಬರೆಯೋದನ್ನು ಮರಿಬಾರ್ದು. ನೆಕ್ಸ್ಟ್ ರಿಯಾಕ್ಷನ್ ನೋಡೋದಾದರೆ ನಾವು ಕೊನೆಯದಾಗಿ ಕೋಲ್ ಬೇಸ್ ರಿಯಾಕ್ಷನ್. ಈ ಕೋಲ್ ಬೇಸ್ ರಿಯಾಕ್ಷನ್ಸ್ನಲ್ಲಿ ನಾವು ಮೊದಲನೇದಾಗಿ ಫಿನಾಲ್ನ ತಗೊಳ್ತೇವೆ. ಫಿನಾಲ್ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡ್ತೇವೆ. ಸೋಡಿಯಂ ಫಿನಾಕ್ಸೈಡ್ ನಮಗೆ ಪ್ರೊಡ್ಯೂಸ್ ಆಗುತ್ತೆ. ಈ ಸೋಡಿಯಂ ಫಿನಾಕ್ಸೈಡನ್ನು ನೀವು ಕಾರ್ಬನ್ ಡೈಆಕ್ಸೈಡ್ ಜೊತೆ ಟ್ರೀಟ್ ಮಾಡಿದಾಗ ನಿಮಗೆ ಸೋಡಿಯಂ ಸ್ಯಾಲಿಸಿಲೇಟ್ ಪ್ರೊಡ್ಯೂಸ್ ಆಗುತ್ತೆ. ಈ ಸೋಡಿಯಂ ಸ್ಯಾಲಿಸಿಲೇಟನ್ನು ನೀವು ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ಫೈನಲ್ ಆಗಿ ನಿಮಗೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಫಾರ್ಮ್ ಆಗುತ್ತೆ.
ಈ ಸ್ಯಾಲಿಸಿಲಿಕ್ ಆ್ಯಸಿಡನ್ನು ಇಟ್ಕೊಂಡು ನಾವು ಆ್ಯಂಟಿ ಪೈರೆಟಿಕ್ ಡ್ರಗ್ ಆಸ್ಪಿರಿನ್ನ ಪ್ರಿಪೇರ್ ಮಾಡಬಹುದು. ಮೊದಲನೇದಾಗಿ ಸ್ಯಾಲಿಸಿಲಿಕ್ ಆ್ಯಸಿಡ್ನ ತಗೊಳ್ಬೇಕು. ಅದನ್ನು ನಾವು ಅಸಿಟಿಕ್ ಆ್ಯನ್ಹೈಡ್ರೈಡ್ ಮತ್ತು ಸೋಡಿಯಂ ಅಸಿಟೇಟನ್ನು ತಗೊಳ್ಬೇಕು. ಆಗ ನಮಗೆ ಇಲ್ಲಿ 2-ಅಸಿಟಾಕ್ಸಿ ಬೆಂಜೋಯಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಅದನ್ನೇ ನಾವು ಕರೀತೇವೆ ಆಸ್ಪಿರಿನ್ ಅಂತ. ಇದಿಷ್ಟು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿರುವಂಥ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ನೇಮ್ಡ್ ರಿಯಾಕ್ಷನ್ಸ್ಗಳು. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಓದೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರುವಂಥ ಆರ್ಗ್ಯಾನಿಕ್ ನೇಮ್ಡ್ ರಿಯಾಕ್ಷನ್ಸ್ಗಳ ಬಗ್ಗೆ ಡಿಸ್ಕಷನ್ನ ಮಾಡೋಣ. ಧನ್ಯವಾದಗಳೊಂದಿಗೆ ನಮಸ್ಕಾರ.